ಸಿರಾಜ್ ಟೀಮ್ ಇಂಡಿಯಾದ ವೇಗದ ಬೌಲರ್. ಈ ಬಾರಿಯ ಐಪಿಎಲ್ನಲ್ಲೂ ಸಿರಾಜ್ ಅದ್ಭುತ ಪ್ರದರ್ಶನ ನೀಡಿದ್ರು. ಗುಜರಾತ್ ಟೈಟನ್ಸ್ ಪರ ಆಡಿರೋ ಸಿರಾಜ್ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡಿದ್ರು. ಸಿರಾಜ್ ಕ್ರಿಕೆಟ್ ಮೈದಾನದಲ್ಲಿ ಹೆಚ್ಚು ಸೌಂಡ್ ಮಾಡ್ತಿದ್ದಂತೆ ಅವರ ವೈಯಕ್ತಿಕ ವಿಚಾರ ಕೂಡ ಚರ್ಚೆಯಲ್ಲಿದೆ. ಇದೀಗ ಸಿರಾಜ್ ಹೆಸರು ನಟಿಯೊಬ್ಬರ ಜೊತೆ ತಳುಕು ಹಾಕೊಂಡಿದೆ. ಮೊಹಮ್ಮದ್ ಸಿರಾಜ್ ಮೇಲೆ ಬಾಲಿವುಡ್ ನಟಿಗೆ ಪ್ರೀತಿ ಆಗಿದ್ಯಂತೆ. ಈಗ ಇವರಿಬ್ರು ಕದ್ದು ಮುಚ್ಚಿ ಡೇಟಿಂಗ್ ನಡೆಸಿದ್ದಾರೆಂಬ ಗಾಸಿಪ್ ಹರಿದಾಡ್ತಿದೆ. ಅಷ್ಟಕ್ಕೂ ಸಿರಾಜ್ ಪ್ರೀತಿಯಲ್ಲಿ ಬಿದ್ದಿರೋದು ನಿಜಾನಾ? ಕ್ರಿಕೆಟರ್ ಮನಸ್ಸು ಕದ್ದ ಬೆಡಗಿ ಯಾರು? ಹರಿದಾಡ್ತಿರೋ ಸುದ್ದಿ ಬಗ್ಗೆ ಸಿರಾಜ್ ಏನ್ ಹೇಳಿದ್ರು? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ 7 ವರ್ಷಗಳಿಂದ ಆರ್ಸಿಬಿಯ ಭಾಗವಾಗಿದ್ದ ಮೊಹಮ್ಮದ್ ಸಿರಾಜ್ ಈ ವರ್ಷ ಜಿಟಿ ತಂಡದ ಭಾಗವಾಗಿದ್ರು. ಗುಜರಾತ್ ಟೈಟನ್ಸ್ ಫ್ರಾಂಚೈಸಿ 12.5 ಕೋಟಿಗೆ ಸಿರಾಜ್ನ ಖರೀದಿಸಿತ್ತು. ಈ ವರ್ಷ ಅದ್ಭುತ ಪ್ರದರ್ಶನ ನೀಡಿ ಫ್ರಾಂಚೈಸಿ ತನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡಿದ್ದಾರೆ. ತಮ್ಮ ಫಾಸ್ಟ್ ಬೌಲಿಂಗ್ನಿಂದಲೇ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ. ಐಪಿಎಲ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡಿರೋ ಸಿರಾಜ್ ಈಗ ಪ್ರೀತಿಯಲ್ಲಿ ಬಿದ್ದಿದ್ದಾರಾ ಅನ್ನೋ ಅನುಮಾನ ಫ್ಯಾನ್ಸ್ನ ಕಾಡ್ತಿದೆ. ಸಿರಾಜ್ ಹೆಸರು ಬಾಲಿವುಡ್ ನಟಿ ಶ್ರದ್ಧಾ ಕಪೂರ್ ಜೊತೆ ತಳುಕು ಹಾಕೊಂಡಿದೆ. ಇವರಿಬ್ರು ಡೇಟಿಂಗ್ ನಡೆಸಿದ್ದಾರೆ ಅನ್ನೋ ಸುದ್ದಿ ಜೋರಾಗಿ ಸದ್ದು ಮಾಡ್ತಿದೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲವು ದಿನಗಳಿಂದ ಸಿರಾಜ್ ಹಾಗೂ ಶ್ರದ್ಧಾ ಕಪೂರ್ ಡೇಟಿಂಗ್ ನಡೆಸಿದ್ದಾರೆ, ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗ್ತಿದೆ. ಸಿರಾಜ್ ಮತ್ತು ಶ್ರದ್ಧಾ ಕಪೂರ್ ಲವ್ ಸ್ಟೋರಿ ಅಂತ ಸರ್ಚ್ ಕೊಟ್ರೆ ಸಾಕು, ಇವರ ಬಗೆಗಿನ ಸುದ್ದಿ ಕಾಣಿಸ್ಕೊಳ್ತಿದೆ. ಅಂದ್ಹಾಗೆ ಶ್ರದ್ಧಾ ಜೊತೆ ಸಿರಾಜ್ ಹೆಸರು ತಳುಕು ಹಾಕಿಕೊಳ್ಳೋದಕ್ಕೂ ಒಂದು ಕಾರಣ ಇದೆ. 2023ರಲ್ಲಿ ನಡೆದ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ಗೆದ್ದು ಬೀಗಿತ್ತು. ಮೊಹಮ್ಮದ್ ಸಿರಾಜ್ ಹೊಡೆತಕ್ಕೆ ಶ್ರೀಲಂಕಾ ತಂಡ ತತ್ತರಿಸಿತ್ತು. ಸಿರಾಜ್ 21 ರನ್ ನೀಡಿ 6 ವಿಕೆಟ್ ಪಡೆದು ಪಂದ್ಯದ ಹೀರೋ ಆಗಿದ್ರು. ಈ ವೇಳೆ ಇಡೀ ದೇಶವೇ ಸಿರಾಜ್ನ ಕೊಂಡಾಡಿತ್ತು. ಆಗ ನಟಿ ಶ್ರದ್ಧಾ ಕಪೂರ್ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ಇದರಲ್ಲಿ ಸಿರಾಜ್ಗೆ ತುಂಟ ಪ್ರಶ್ನೆಯೊಂದನ್ನ ಕೇಳಿದ್ರು. ಸಿರಾಜ್ ಬಳಿ ಒಂದು ಪ್ರಶ್ನೆ ಕೇಳೋದಿದೆ, ನೀವು ಇಷ್ಟೊಂದು ಫ್ರೀ ಇರೋ ಟೈಮ್ನಲ್ಲಿ ಏನ್ ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲಿಂದಲೇ ಶ್ರದ್ಧಾ ಜೊತೆ ಸಿರಾಜ್ ಹೆಸರು ತಳುಕು ಹಾಕೊಂಡಿದೆ. ಶ್ರದ್ಧಾ ಸಿರಾಜ್ಗೆ ಲೈನ್ ಹೊಡಿತಿದ್ದಾರೆ. ಶ್ರದ್ಧಾ ಪ್ರಪೋಸಲ್ನ ಸಿರಾಜ್ ಒಪ್ಕೊಂಡಿದ್ದಾರೆ. ಶೀಘ್ರದಲ್ಲೇ ಮದ್ವೆ ಕೂಡ ಆಗ್ತಾರೆ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡಿದ್ರು. ಆದ್ರೆ ಇವರಿಬ್ರು ಲವ್ ಮಾಡ್ತಿದ್ದಾರೆ, ಮದ್ವೆ ಆಗ್ತಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಮೊಹಮ್ಮದ್ ಸಿರಾಜ್ ಕೂಡ ಲವ್ ಇರೋ ಬಗ್ಗೆ ಆಗ್ಲಿ ಸ್ನೇಹ ಇರೋ ಬಗ್ಗೆ ಆಗ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ. ಎಲ್ಲವೂ ಫ್ಯಾನ್ ಮೇಡ್ ಲವ್ ಸ್ಟೋರಿ ಅಂತಾನೆ ಹೇಳ್ಬೋದು. ಇನ್ನು ಮೊಹಮ್ಮದ್ ಸಿರಾಜ್ ಹೆಸರು ಇದಕ್ಕೂ ಮೊದಲು ಕೂಡ ಸುಂದರಿಯರ ಜೊತೆ ತಳುಕು ಹಾಕೊಂಡಿತ್ತು. ಗಾಯಕಿ ಆಶಾ ಭೋನ್ಸ್ಲೆ ಅವರ ಮೊಮ್ಮಗಳ ಜೊತೆ ಹೆಸರು ತಳುಕು ಹಾಕೊಂಡಿತ್ತು. ಜನಾಯಿ ಭೋನ್ಸ್ಲೆ ಅವರನ್ನ ಸಿರಾಜ್ ಲವ್ ಮಾಡ್ತಿದ್ದಾರೆ. ಈ ಜೋಡಿ ಡೇಟಿಂಗ್ ಮೀಟಿಂಗ್ ಅಂತ ಬ್ಯುಸಿ ಆಗಿದೆ ಅಂತ ಹೇಳಲಾಗಿತ್ತು. ಆದ್ರೆ ಜನಾಯಿ ಭೋನ್ಸ್ಲೆ ಅವರು ಹರಿದಾಡ್ತಿರೋ ಸುದ್ದಿಗೆ ಬ್ರೇಕ್ ಹಾಕಿದ್ರು. ಸಿರಾಜ್ ನನ್ನ ಪ್ರೀತಿಯ ಸಹೋದರ ಇದ್ದಂತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆ ನೀಡಿದ್ರು. ಹೀಗಾಗಿ ಈ ವದಂತಿಗೆ ಪೂರ್ಣ ವಿರಾಮ ಬಿದ್ದಿತ್ತು. ಅದಾದ ಬಳಿಕ ಬಿಗ್ ಬಾಸ್ ಸೀಸನ್ 13ರ ಬ್ಯೂಟಿ ಮಹಿರಾ ಶರ್ಮಾ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಎಂಬ ಸುದ್ದಿ ವರದಿಯಾಗಿತ್ತು. ಸಿರಾಜ್ ಮತ್ತು ಮಹಿರಾ ಅವರ ಆಪ್ತರು ಕೂಡ ಅವರ ಪ್ರೀತಿಯನ್ನ ಖಚಿತಪಡಿಸಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ಇದು ಕೂಡ ರೂಮರ್ ಲವ್ ಸ್ಟೋರಿ. ಈ ಬಗ್ಗೆ ಮಹಿರಾ ಶರ್ಮಾ ಆಗ್ಲಿ ಸಿರಾಜ್ ಆಗ್ಲಿ ಸ್ಪಷ್ಟನೆ ನೀಡಿರಲಿಲ್ಲ. ಇದೀಗ ಸಿರಾಜ್ ಹೆಸರು ಬಾಲಿವುಡ್ ಬೆಡಗಿ ಶ್ರದ್ಧಾ ಕಪೂರ್ ಜೊತೆ ತಳುಕು ಹಾಕೊಂಡಿದೆ. ಇವರಿಬ್ರು ಈ ಬಗ್ಗೆ ಇಲ್ಲಿವರೆಗೂ ಸ್ಪಷ್ಟನೆ ನೀಡಿಲ್ಲ. ಅಧಿಕೃತ ಘೋಷಣೆ ಆಗೋವರೆಗೂ ವದಂತಿಯಷ್ಟೇ. ನಮಸ್ಕಾರ.